ಜಾಸ್ತಿ ಅಮ್ಕೊಂಡು ಮಾಡಿದ್ರೆ ಅಮ್ಮಕ್ ಬಿಡ್ತಾರೆ. ಡಿಮಾಂಡ್ ಇಲ್ವಾ ಸರ್? ಏನೂ ಇಲ್ಲ. ಏನು ಇಲ್ಲ ಅಂದ್ರೆ ನೋಡೋಣ ಏನೈತೆ ನಿಮಗೆ ನೋಡೋದಾಗತ್ತಿದ್ಯಾ? ಓಂ ಪ್ರಕಾಶ್ ಅವ್ರಿಗೆ ಕ್ವಾಟ್ಲೆ ಕೊಡಕ್ಕೋಗಿ ಪ್ರಕಾಶ್ ಅವ್ರ ಕೈಲಿ ಪೆಟ್ಟು ತಿಂದ ಕ್ವಾಟ್ಲೆ ಸೂರಜ್. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಮುಕು ಡುಮುಕು ಅಂತಂದ್ಬಿಟ್ಟು ಡೈಲಾಗು ಫೇಮಸ್ ಆಗಿದೆ. ಈಗ ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಸೂರಜ್ ಅವರು ಹೇಳ್ತಾರೆ. ಇನ್ನು ಓಂ ಪ್ರಕಾಶ್ ಅವ್ರ ಹತ್ರ ಜಾಸ್ತಿ ಅಮುಕು ಡುಮುಕು ಅಂದ್ರೆ ಅಮಕ್ ಬಿಡ್ತಾರೆ ಅಂತಂದ್ಬಿಟ್ಟು ಸುಷ್ಮಾ ಅವ್ರು ಹೇಳಿದ್ರು. ಅದು ಕೂಡ ಕರೆಕ್ಟೇ ಅಲ್ವಾ? ಜಾಸ್ತಿ ಅಮುಕು ಡುಮುಕು ಮಾಡಕ್ ಹೋದ್ರೆ ಇಲ್ಲಿ ಅಮುಕೋದಂತೂ ಗ್ಯಾರಂಟಿ. ನವಾಜ್ ಅವ್ರಿಗೆ ಏನೂ ಇಲ್ಲ ಅಂತಂದ್ಬಿಟ್ಟು ಅಂತಾರೆ. ಏನು ಇಲ್ಲ ಅಂದ್ರೆ ಏನು ಅರ್ಥ ಸರ್ ಅಂತಂದ್ಬಿಟ್ಟು ನವಾಜ್ ಅವರು ಓಂ ಪ್ರಕಾಶ್ ಅವ್ರನ್ನ ಕೇಳಿದಾಗ ಅದಕ್ಕೆ ಏನಿದೆ ತೋರಿಸಿ ಅಂತಂದ್ಬಿಟ್ಟು ಓಂ ಪ್ರಕಾಶ್ ಅವ್ರು ಹೇಳ್ತಾರೆ. ತೋರ್ಸಿದ್ರೆ ನೋಡೋ ತಾಕತ್ ಇದೆಯಾ ಅಂತ ನವಾಜ್ ಅವರು ಕೇಳ್ತಾರೆ. ಸದ್ಯ ಇವೆಲ್ಲ ಕ್ವಾಟ್ಲೆಗಳು ಮತ್ತೆ ಕುಕ್ಕುಗಳು ಸೇರಿ ಮಾಡ್ತಿರೋ ಮನೋರಂಜನೆ ಅಷ್ಟೇ, ಯಾರೂ ಕೂಡ ಸೀರಿಯಸ್ ಆಗಿ ತಗೊಳಂಗಿಲ್ಲ. ಸದ್ಯ ಕ್ವಾಟ್ಲೆ ಕಿಚನ್ ಅಂತೂ ಸಖತ್ತಾಗಿ ಬರ್ತದೆ. ಪ್ರತಿ ವಾರನೂ ಕೂಡ ಕಾಂಬಿನೇಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಅಂದರೆ ಒಬ್ಬರ ಜೋಡಿ ಇನ್ನೊಬ್ಬರ ಜೋಡಿ ಚೇಂಜ್ ಆಗ್ತಿರುತ್ತೆ. ಈ ವಾರ ಓಂ ಪ್ರಕಾಶ್ ಅವರಿಗೆ ಸೂರಜ್ ಅವರು ಸಿಕ್ಕಿರೋ ಥರ ಕಾಣಿಸ್ತದೆ. ನೋಡೋಣ ಯಾರು ಯಾವ ಥರ ಕ್ವಾಟ್ಲೆ ಹೆಚ್ಚಾಗಿ ಕೊಡ್ತಾರೆ ಇನ್ನು ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತೂ ಇದೆ. ಪ್ರತಿಯೊಬ್ಬರು ಕೂಡ ಓಂ ಪ್ರಕಾಶ್ ಅವರು ಇರೋದ್ರಿಂದ ಕ್ವಾಟ್ಲೆ ಕಿಚನ್ ಸಖತ್ತಾಗಿ ಮೂಡ್ ಬರ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಬ್ಬೊಬ್ಬರಿಗೆ ಒಬ್ಬೊಬ್ರು ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಇಷ್ಟ ಆಗ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಸೂರಜ್ ಅವರು ಕೂಡ ಅಷ್ಟೇ, ಅವ್ರು ಇರೋದಕ್ಕೆ ಕ್ವಾಟ್ಲೆ ಕಿಚನ್ ನೋಡೋಕ್ಕೆ ಸಖತ್ತಾಗಿದೆ. ಭಾನುವಾರದ ಎಪಿಸೋಡ್ ಅವ್ರಿಗೋಸ್ಕರನೇ ನೋಡ್ತೀವಿ ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಈ ಬಾರಿ ಕ್ವಾಟ್ಲೆ ಕಿಚನ್ ಹೇಗೆ ಮೂಡಿ ಬರ್ತದೆ, ಈ ಸತಿ ಯಾವ ಕ್ವಾಟ್ಲೆ ಯಾವ ಕುಕ್ಕು ನಿಮಗೆ ಇಷ್ಟ ಆಗ್ತಿದ್ದಾರೆ, ಯಾವ ಕಾಂಬಿನೇಷನ್ ತುಂಬಾನೇ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ, ಈ ಬಾರಿ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಯಾರು ವಿನ್ ಆಗ್ಬೋದು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.